ದಿನಕ್ಕೆ ರೈತರ ಚಳುವಳಿ ಬಗ್ಗೆ ಚರ್ಚಿಸಲು ಕರ್ನಾಟಕದ ಎಲ್ಲ ರೈತರು ಬರುವಂತೆ ಕಾಗದ ಬರೆದು ಹಾಕಿದ್ದೇನೆ ಬಸವಂತ. ನಾವು ಹೇಳಿದ ಹಾಗೆ ಬರೆದು ಹಾಕಿದ್ದೇನೆ ಜಮೀನ್ದಾರಿ. ಏನಂತ ಬರೆದು ಹಾಕಿದ್ಯಾ? ಕರ್ನಾಟಕದಲ್ಲಿ ಭೀಕರ ಬರಗಾಲದಿಂದ ರೈತರು ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ, ಕಬ್ಬು ಬೆಳೆಗಾರರ ಬೆಲೆ ನಿಗದಿಪಡಿಸುವ ಬಗ್ಗೆ, ಗುರುವಾಪುರ ಹಾಗೂ ನಮ್ಮ ಗಂಡು ಮೆಟ್ಟಿನಾಡಿನ ಮುಧೋಳದಲ್ಲಿ ನಡೆದಂತ ಘಟನೆ, ರೈತರ ಘಟನೆ ಹಾಗೂ ಆ ಘಟನೆ ತೀವ್ರವಾಗಿ ಸೈದಾಪುರ ಫ್ಯಾಕ್ಟರಿಯಲ್ಲಿ ನಡೆದಂತ ಘಟನೆ, ಅದರ ಜೊತೆಗೆ ರೈತರ ಆತ್ಮಹತ್ಯೆಯನ್ನು ನಿಲ್ಲಿಸುವ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಮಹಾನದಿಯಾದಂತ ಮಹದಾಯಿ ನದಿಯನ್ನು ಜೋಡಿಸುವ ಬಗ್ಗೆ, ಅದಲ್ಲದೆ ರೈತರು ಎಲ್ಲರೂ ಸಿದ್ಧರಾಗಿ ವಿಧಾನಸೌಧಕ್ಕೆ ಬರಬೇಕೆಂದು ಬರೆದು ಹಾಕಿದ್ದೇನೆ ಜಮೀನ್ದಾರಿ. ಶಬ್ಬಾಷ್ ಬಸವಂತ, ಶಬ್ಬಾಷ್. ರೈತರೆಂದರೆ ಕಿಂತಿಷ್ಟು ಗೌರವವಿಲ್ಲಾಗಿದೆ ಈ ಹಾಳು ಸರ್ಕಾರಕ್ಕೆ. ಮುಧೋಳ ನಾಡಿನ ರೈತರ ಗತ್ತು ಇಡೀ ನಾಡಿಗೆ ಗೊತ್ತಾಗುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಜಮೀನ್ದಾರಿ, ಮುಂದುವರಿಸೋಣ. ಶಬ್ಬಾಷ್ ಬಸವಂತ, ನೀನು ಹೋಗಿ ಬರ್ಬೋದು. ಆಯ್ತು ಜಮೀನ್ದಾರಿ, ನಾನು ಹೋಗಿ ಬರುತ್ತೇನೆ. ದೇವಸ್ಥಾನಕ್ಕೆ ಹೋಗಿದ್ಯಾ? ಹೌದ್ರಿ, ಇಂದು ಶ್ರಾವಣ ಸೋಮವಾರ ಅಲ್ವೇ? ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ತೆಗೆದುಕೊಳ್ಳಿ ಈ ಪ್ರಸಾದವನ್ನ. ಎದ್ದೇಳು ಲಕ್ಷ್ಮಿ. ರಾತ್ರಿ ಹಗಲನ್ನದೆ, ಚಳಿ ಮಳಿ ಬಿಸಿಲನ್ನದೆ ರೈತನ ಕೈಯಲ್ಲಿ ಬಡಿಸಿಕೊಂಡು ಸಣ್ಣಾಗಿ ಜಗತ್ತಿಗೆ ಅನ್ನ ನೀಡುವಳೆ ಈ ಸಾಕ್ಷಾತ್ ನಂದೀಶ. ಆ ನಂದೀಶನಿಗೆ ಈ ಜಮೀನ್ದಾರನ ನಮಸ್ಕಾರಗಳು. ಏನ್ರಿ, ಆ ನಂದೀಶ ಶಿವನ ವಾಹನವಲ್ಲವೇ? ಹೌದು ಲಕ್ಷ್ಮಿ. ಶಿಲಾದ ಎಂಬ ಋಷಿಯ ತಪಸ್ಸಿನ ಹೋಮದಲ್ಲಿ ಜನಿಸಿ ಬಂದವನೇ ಈ ನಂದೀಶ. ಸಾಕ್ಷಾತ್ ಚಂದ್ರನಂತೆ ಬೆಳಗಿದ. ಒಂದು ದಿನ ವರುಣ ಮಿತ್ರ ಎಂಬ ಋಷಿ ಬಂದು ಈ ನಂದೀಶನ ವಯಸ್ಸು ಒಂದೇ ವರ್ಷ ಒಂದು ಹೇಳುವುದ. ಅದೇ ನಿಜವಾಯ್ತೇನ್ರಿ? ಇಲ್ಲ ಲಕ್ಷ್ಮಿ. ಶಿಲಾದರು ಶಿವನ ಕುರಿತು ತಪಸ್ಸು ಮಾಡಿದರು. ಶಿವನು ಪ್ರತ್ಯಕ್ಷನಾಗಿ ನಂದೀಶನ ಆಯುಸ್ಸು ಸಂಪೂರ್ಣ ನೀಡಿ ತನ್ನ ವಾಹನವನ್ನು ಮಾಡಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದ. ಅವಳೇ ಈ ಜಗತ್ತಿನ ಅನ್ನದಾತ. ಅದೆಷ್ಟು ತಿಳಿದುಕೊಂಡಿದ್ದೀರಾ ನೀವು? ನಿಮ್ಮಂಥವ್ರನ್ನ ಕೈ ಹಿಡಿದ ನಾನು ನಿಜವಾಗ್ಲೂ ಭಾಗ್ಯಶಾಲಿ. ಸ್ವಾಮಿ, ಯಾವುದೋ ಹಾಳ ಕೊಂಪೆಯಲ್ಲಿ ಕಮರಿ ಹೋಗ್ಬೇಕಾದ ಹೂ ಆಗ್ಬೇಕಾಗಿತ್ತು ನಾವು. ಆದ್ರೆ ನನ್ನ ಕೈ ಹಿಡಿದ ನೀವು ನನ್ನ ಪಾಲಿನ ದೇವರಾಗ್ಬಿಟ್ರಿ. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿ ಅಡಗಿದ್ದ ವಜ್ರವನ್ನು ಹುಡುಕಿ ತಂದು ಈಗ ಮನೆ ಬೆಳಗುವಂತೆ ಮಾಡಿದ ನಿನ್ನ ಚಿಕ್ಕಪ್ಪ ಮಹಾಪುಣ್ಯವಂತ. ಅವನ ತ್ಯಾಗ ಮನೋಭಾವನೆ ಈ ನನ್ನ ಮನೆಯ ಬೆಳಕು. ಅವನನ್ನು ನಾನು ಕಾಣುವ ಆಸೆ ಆಗಿದೆ. ಹಾ, ಅವರನ್ನ ಕಾಣಕ್ಕೆ ಆಮೇಲೆ ಹೋಗೋರಂತೆ. ಪ್ರಸಾದಕ್ಕೆ ಮೊದಲು ಸಿದ್ಧರಾಗಿ, ಆಮೇಲೆ ಕಳಿಸ್ಕೊಡ್ತೇನೆ ನಿಮ್ಮನ್ನ. ತಮ್ಮ ತಂಗಿ ಬಂದ ನಂತರ ಒಟ್ಟಿಗೆ ಊಟ ಮಾಡಿದರಾಯ್ತು. ಈಗ ನಿನ್ನ ಕಣ್ಣ ನೋಟದಲ್ಲಿ ಬೆರೆತು ಹಾಡಿ ಕುಣಿವಾಸಾಗಿದೆ ಲಕ್ಷ್ಮಿ. ಬಾ, ಈ ಶ್ರಾವಣ ನಮಗ ಹೊಸ ವರ್ಷ ತರಲಿ. ಶಿವನ ತಾಂಡವ ವೃತ್ತಕ್ಕೆ ಪಾರ್ವತಿ ಎಂದಾದ್ರೂ ಬೇಡ ಅನ್ನವಳೇನ್ರಿ? ಸ್ವಾಮಿ ಆಜ್ಞೆ, ಸ್ವರಾಜ್ಞೆ.
ಬರುವಾಗ ತಡವಾಯ್ತು ಅಣ್ಣ. ಏನ್ ಭಾಗ್ಯ, ಬರೋ ಸಮಯನ ಇದು ನೋಡಮ್ಮ. ಈಗ ತುಂಬಾ ಕಾಲ ಸೂಕ್ಷ್ಮವಾಗಿದೆ. ಒಂಟಿಯಾದ ಹೆಣ್ಮಕ್ಳು ಇಷ್ಟೊತ್ತಿನವರೆಗೂ ಹೊರಗೆ ಇರಬಾರ್ದು, ಅದು ತುಂಬಾ ತಪ್ಪು. ನೋಡು, ನಾಳೆಯಿಂದ ಸರಿಯಾದ ಸಮಯಕ್ಕೆ ಮನೆಗೆ ಬಂದ್ಬಿಡ್ಬೇಕು, ಸರಿನಾ? ಆಯ್ತು ಅದ್ಗೆ. ವಯಸ್ಸಿಗೆ ಬಂದ ನನ್ನ ತಂಗಿಗೆ ಒಂದು ಒಳ್ಳೆ ವರನನ್ನು ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತಲೆ ಮೇಲಿನ ಭಾರ ಕಡಿಮೆ ಆಗುತ್ತದೆ. ಹೋಗೋಣ, ನಿನ್ಗೆ ನಾಚಿಕೆ ಆಗುತ್ತೆ. ನಾಚಿಕೆ ಅನ್ನೋದು ಪ್ರತಿಯೊಬ್ಬರ ಹೆಣ್ಣು ಮಕ್ಕಳಿಗೆ ಸಹಜ ಗುಣಮ್ಮ ತಂಗಿ. ತಂಗಿ, ಈ ನಮ್ಮಣ್ಣ ದೇವ್ರ ಮುಂದೆ ಇನ್ಯಾ ದೇವ್ರು ಉಂಟಮ್ಮ. ಅಣ್ಣ, ನಾನೀಗ ಬರುವಾಗ ಬಾಂಡಗಾರರು ಆ ಚಿನ್ನು ಅಂಬಿ ಈಗ ನಿನಗೆ ಪತ್ರ ಕೊಟ್ಟು ಕಳಿಸಿದರೆ ತೆಗೆದುಕೋ ಅಣ್ಣ. ಹೌದು ಸಹೋದರ, 570 ಎಕರೆ ಜಮೀನ್ದಾರ ಆದ ನಾವು ವಾಟಿ ಪತ್ರಕ್ಕೆ ತಮ್ಮ ಹೆಸರನ್ನು ದಾಖಲು ಮಾಡಲು ಕೊಟ್ಟಿದ್ದೆ. ಅಣ್ಣ, ನೀನೇ ನಮ್ಮ ಸರ್ವಾಸ್ತಿ ಇರುವಾಗ ಇದೇ ಕಣ್ಣ 570 ಆಸ್ತಿ ಓಟನೆ. ಅಣ್ಣ, ಮೊದಲು ಈ ನನ್ನ ತಂಗಿಯ ಮದುವೆ ಮಾಡೋಣ, ಮುಂದಿನ ವಿಚಾರ ಮಾಡೋಣ. ನೋಡೋಣ. ಅಲ್ವೇ ಭಾಗ್ಯ, ಅವ್ರು ಹೇಳ್ತಾ ಇದ್ದು ನಿಜ ಅಮ್ಮ. ವಯಸ್ಸಿಗೆ ಬಂದ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ದು ಅವಳ ಧರ್ಮ. ಅಷ್ಟೇ ಅಲ್ಲ, ಈ ನಿನ್ನ ಇಬ್ಬರು ಅಣ್ಣಂದ್ರಿಗೆ ನೀನು ಅಂದ್ರೆ 2 ಕಣ್ಣುಗಳಿದ್ದ ಹಾಗೆ. ಹೌದಮ್ಮ, ಈ ಕಣ್ಣಿನ ಭಾಗದ ಸಿರಿಯನ್ನೇ ನಾನು ನೋಡ ಬಯಸಿದೆ. ಭದ್ರ, ನೀನು ಸ್ನಾನಕ್ಕೆ ಹೋಗಪ್ಪ. ತಂಗಿ ಭಾಗ್ಯಶ್ರೀ ತಾರುಣ್ಯದಲ್ಲಿ ತವರಣ ಸಿರಿಯಾಗಿ ಮದುವೆ ಮಂಟಪಕ್ಕೆ ಕಾಲಿಟ್ಟು ವರಣ ಮನೆಯನ್ನು ಸೇರಿ ಆ ಮನೆಯ ಗೃಹಲಕ್ಷ್ಮಿಯಾಗಿ ಭಾಗ್ಯಲಕ್ಷ್ಮಿಯಾಗಿ ಆ ಮನೆಯ ಮಾನವತಿಯ ಕುಲದ ಕೀರ್ತಿ ಉಳಿಯಬೇಕೆಂಬುದೇ ನನ್ನ ಆಸೆ. ಹಾ ತಂಗಿ ಭಾಗ್ಯಶ್ರೀ, ನಿನ್ನ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ತಲುಪಿದೆ. ಈಗ ನಿನಗ ಒಂದು ಒಳ್ಳೆಯವರನ್ನು ನೋಡೇ ಬಿಡುತ್ತೇನೆ. ಹೌದು ಸ್ವಾಮಿ, ನಮ್ಮ ಭಾಗ್ಯ ಗುಣವತಿ ರೂಪವತಿ. ಆದಷ್ಟು ಬೇಗ ಒಂದು ಒಳ್ಳೆ ವರವನ್ನು ನೋಡಿ ಅದ್ಧೂರಿಯಾಗಿ ಮದುವೆ ಮಾಡಿ ಮುಗಿಸ್ಬಿಡೋದೆ, ಏನಂತೀರಾ? ಯಾಕಮ್ಮ ಭಾಗ್ಯ, ನಿನ್ನ ಮದುವೆ ವಿಷಯ ಮಾತಾಡ್ತಾ ಇದ್ದೀವಿ, ಯಾಕೋ ಮೌನವಾಗಿರ್ಬೇಕು. ಈಗ ನಾನು ಧಾರವಾಡದ ಧರ್ಮರಾಜನ ಪುತ್ರ KS ಪದವೀಧರ ಅವನನ್ನು ನೋಡಬೇಕೆಂದಿದ್ದೇನೆ. ಕ್ಷಮಿಸಿದ್ದ, ನೀವು ದುಡ್ಡೋಗದ ನನಗಿಷ್ಟವಿಲ್ಲ. ಯಾಕಮ್ಮ ಭಾಗ್ಯ, ನೀನು ಯಾರನ್ನಾದರೂ ಪ್ರೀತಿಸಿದ್ದೇನಮ್ಮ? ಪ್ರೀತಿಸಿದರೆ ಈಗಲೇ ಹೇಳಮ್ಮ, ನಿನ್ನ ಮನ ನೋಯಿಸೋ ಮೂರ್ಖ ನಾನಾಗಲ್ಲ. ಕ್ಷಮಿಸಿದ್ದ, ನಾನು ಈ ಊರಿನ ಶ್ರೀಮಂತ ಉದ್ಯಮಿ ಲಕ್ಷ್ಮೀಕಾಂತರನ್ನ ಪ್ರೀತಿಸ್ತಾ ಇದ್ದೀನಿ. ತಂಗಿ, ಅಂದರೆ? ಹೌದಲ್ಲ, ನಾನು ಅವರಿಗೆ ಮದುವೆ ಆಗ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೀನಿ. ಭಾಗ್ಯ ಭಾಗ್ಯ ಭಾಗ್ಯ, ಹೋಗಿ ಹೋಗಿ ಎಂತ ಕೆಲಸ ಮಾಡಿಬಿಟ್ಟೆ ಅಮ್ಮ, ಕೆಲಸ ಮಾಡಿಬಿಟ್ಟೆ. ಹಾವಿನ ಹೊತ್ತಿನಲ್ಲಿ ಕೈ ಇಟ್ಟು ಕೆರಳಿದ ಸರ್ಪವನ್ನೇ ಪಡೆದೆ ಮಾಡಿಬಿಟ್ಟೆ ಅಲ್ಲಮ್ಮ, ಕೆರಳಿದ ಸರ್ಪವನ್ನೇ ಪಡೆದುಬಿಟ್ಟು. ಇದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಮಾತನ್ನು ಹಿಂದಕ್ಕೆ ತೆಗೆದುಕೋ. ಅದು ಸಾಧ್ಯವಿಲ್ಲ ಅಣ್ಣ. ನನ್ನ ಆತ್ಮ ಸಾಕ್ಷಿಯಕ್ಕೇನು ಈ ಮನಸ್ಸು ಹೃದಯ ಎರಡನ್ನ ಅವರಿಗೆ ಕೊಟ್ಟಿದ್ದೀನಿ. ನಾನು ಏನು ಮಾಡಬಾರದೆಂದು ಮನಸ್ಸಿನಲ್ಲಿ ಬಡಿಗಟ್ಟಿ ಮೂಡ ಅದನ್ನೇ ಮಾಡುವಂತೆ ಮಾಡಿಬಿಟ್ಟೆ ಅಲ್ಲಮ್ಮ, ಅದನ್ನೇ ಮಾಡಿಬಿಟ್ಟೆ. ಈ ಸುತ್ತು 10 ಹಳ್ಳಿಗೆ ಜಮೀನ್ದಾರಿ ಪೂಜಿಸುವ ಜಗದಲ್ಲಿ ರಕ್ಕಸನ ಕಾಲು ಹಿಡಿಯುವಂತೆ ಮಾಡಿಬಿಟ್ಟೆ ಅಲ್ಲಮ್ಮ, ಆ ಪಾಪಿ ಕಾಲು ಹಿಡಿಯುವಂತೆ ಮಾಡಿಬಿಟ್ಟೆ. ಏನು ಮಾಡಲಿ ನಾನೀಗ? ತಾಯಿ ಇಲ್ಲದ ತಪ್ಪಲಿ ಅಂತ ನೀನು ಏನಾಗೆ ಕೇಳಿಕೊಂಡು ಬಂದಿರಲ್ಲ. 20 ವರ್ಷಗಳಿಂದ ಅಕ್ಕರೆಯಿಂದ ಸಕ್ಕರೆ ಹಾಲು ಕುಡಿಸುವ
ವಿಷ ಕುಡಿಸಿ ಬಿಟ್ಟೆ ಅಲ್ಲಮ್ಮ, ನಿನ್ನ ಅಣ್ಣನಿಗೆ ವಿಷ ಕುಡಿಸಿ ಬಿಟ್ಟೆ. ಏನು ಮಾಡಲಿ ತಂಗಿ, ನಾನು ಏನು ಮಾಡಲಿ? ಎಷ್ಟೊಂದು ಸಹಿಸಿಕೊಳ್ಳಲಿ, ತಾಯಿ ಇಲ್ಲದ ತಬ್ಬಲಿ ಅಂತ ನೀನು ಹೇಳಿದಾಗೆ ಕೇಳಿಕೊಂಡು ಬಂದೆನಲ್ಲ ತಂಗಿ. ಆ ಜಮೀನ್ದಾರ್ ಕಡೆಯಿಂದ ಗುಲಾಬಿ ಹೂವಂತಿದ್ದ ನಿನ್ನನ್ನು ಕೆಸರಿನ ಕೊಂಡದಲ್ಲಿ ನುಗ್ಗುತ್ತಾ ಇತ್ತಮ್ಮ, ಕೆಸರಿನ ಕೊಂಡದಲ್ಲಿ. ಕಟುಕರ ಮನೆಗೆ ಕುರಿ ಕೊಟ್ಟಂತಾಯ್ತಮ್ಮ ನಿನ್ನ ಜೀವನ, ಕಟುಕರ ಮನೆಗೆ ಕುರಿ ಕೊಟ್ಟಂತಾಯ್ತು. ನೀನು ಬೇರೆ ವರಗಳನ್ನು ಕೇಳಿದ್ದರೆ ಆ ಬ್ರಹ್ಮ ಸೃಷ್ಟಿಯನ್ನೇ ಮಾಡುತ್ತಿದ್ದೆ ತಂಗಿ, ಆ ಬ್ರಹ್ಮ ಸೃಷ್ಟಿಯನ್ನೇ ದಿನಕ್ಕೆ 16 ಮುತ್ತೈದೆತನ ಹಾಳು ಮಾಡುವ ಆ ಕ್ರೂರಿಯನ್ನು ನೀನು ಬಯಸಿದ್ದೆ. ಮೃತ್ಯುವಿನ ದವಡೆಲೆ ಸಿಲುಕಿದೆ ತಂಗಿ, ನೀನು ಮೃತ್ಯುವಿನ ದವಡೆಲೆ ಸಿಲುಕಿ. ತಂಗಿ ಭಾಗ್ಯಶ್ರೀ, ನಾನು ನಿನಗೆ ಮಾತನಾಡಿದ್ದು ಬೇಸರವಾಯಿತೇನಮ್ಮ? ಸ್ವಾಮಿ, ಭಾಗ್ಯ ಇನ್ನೆಲ್ಲರೆ ಭಾಗ್ಯ. ನೀವು ಮಾತನಾಡುವಾಗಲೇ ಅವ್ರಿಗೆ ಕೇಳಿಸಿದ್ರು ಕೂಡ ಕೇಳಿಸಿದಳಾಗಿ ಒಳಗೆ ಹೊರಟು ಹೋಗ್ಬಿಟ್ಲು ರೀ. ಲಕ್ಷ್ಮಿ ಲಕ್ಷ್ಮಿ, ನೀನಾದರೂ ಹೇಳಬಾರದೆ ನನ್ನ ತಂಗಿಗೆ? ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ನೋಡಿ, ಪ್ರಾರಬ್ಧ ಕರ್ಮವೇ ನಮ್ಮ ಮುಂದೆ ತಲೆ ಎತ್ತಿ ನಿಂತಾಗ ನಾವು ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ. ಒಟ್ಟಾರೆ ಈ ಜನ ಮೆಚ್ಚಿದ ಜಮೀನ್ದಾರ ಮನೆತನದ ಕೀರ್ತಿ ಮಂಕಾಗದೆ ಇಲ್ಲಿ ಅನ್ನೋದೇ ನನ್ನ ಆಸೆ. ಒಡ ಹುಟ್ಟಿದ ತಂಗಿ ಮೇಲೆ ನೀವಿಟ್ಟ ಪ್ರೀತಿ ವಾತ್ಸಲ್ಯ ಶಾಶ್ವತವಾಗಿರಬೇಕು, ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು. ಅವಳು ಇನ್ನು ಚಿಕ್ಕಳು, ತಿಳಿಯದ ಹೆಣ್ಣು, ಪ್ರೀತಿ ಪ್ರೇಮ ಅಂತ ಮನಸ್ಸನ್ನ ಕೆಡಿಸ್ಕೊಂಡಿದ್ದಾಳೆ. ಬನ್ನಿ, ನಾವಿಬ್ರು ಅವ್ರಿಗೆ ಸೇರಿ ಬುದ್ಧಿ ಹೇಳಿ ನಮ್ಮ ದಾರಿಗೆ ತರೋ ಪ್ರಯತ್ನ ಮಾಡೋಣ. ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು ಲಕ್ಷ್ಮಿ, ಆ ಪ್ರಯತ್ನ ನಿನ್ನಿಂದಲೇ ಆಗಬೇಕು. ಯಾಕಂದರೆ ಈ ಜಮೀನ್ದಾರನ ಮಾನ ಮರ್ಯಾದೆ ಜರ್ಜರಿತವಾಗಿ ಹಾಳಾಗಬಾರದು. ಯಾಕಂದರೆ ಮಾನವಂತರ ಮಣಿತನ ತಲೆ ಎತ್ತಿ ಬಾಳಬೇಕು. ಹಂಸ ತೂಲಿಕ ತಲಪಣದ ಮೇಲೆ ಕುಳಿತು ಒಳ್ಳೆಯವರನೊಂದಿಗೆ ನಲಿಯಬೇಕಾದ ನನ್ನ ತಂಗಿ ಮುಳ್ಳಿನ ಪಂಜರದ ಮೇಲೆ ಕುಳಿತು ಒಳ್ಳೆ ಒಡೆಯುವ ಸತಿಯಾಗಿ ನರಳುತ್ತಾ ಸಾಯಬಾರದು ಲಕ್ಷ್ಮೀ, ನರಳುತ್ತಾ ಸಾಯಬಾರದು. ನನ್ನ ತಂಗಿಯ ಪ್ರೀತಿ ವಾತ್ಸಲ್ಯ ಕಂಡು ನಾನು ನಗು ನಗುತ್ತಾ ಪ್ರಾಣ ಬಿಡುವಂತೆ ಮಾಡು ಲಕ್ಷ್ಮಿ, ಪ್ರಾಣ ಬಿಡುವಂತೆ ಮಾಡು. ನಡೆ ಒಳಗೆ ಹೋಗೋಣ. ಮನುಜನ